ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ಯಾಟರ್ಡೇ ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ಸ್ಯಾಟರ್ಡೇ ಇಲ್ಲಿ ನುಗ್ಗಿಕೇರಿ ಹನುಮಾನ್ ಟೆಂಪಲ್ ಅಂತ ಹೇಳಿ ತುಂಬಾ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಹುಬ್ಳಿ ಧಾರವಾಡದವರಿಗೆ ಖಂಡಿತ ಗೊತ್ತೇ ಇರುತ್ತೆ, ಎಲ್ಲರೂ ಕೂಡ ಹೋಗೇ ಇರ್ತೀರ. ಸೊ ಟೆಂಪಲ್ ಅಂತೂ ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ, ತೋರಿಸ್ತೀನಿ ನಾನು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಎಷ್ಟು ತೋರಿಸ್ತೀನಿ ಅಷ್ಟೇ ನೋಡ್ಕೊಂಬಿಡಿ. ಎಷ್ಟು ತೋರಿಸ್ತೀನಿ ಅಷ್ಟೇ ನೋಡ್ಕೊಂಬಿಡಿ. ಜಾಸ್ತಿ ಕೇಳಕ್ ಹೋಗ್ಬಿಡಿ, ಟೈಮ್ ಬೇರೆ ಆಗಿದೆ, ಕತ್ಲಾಗಿದೆ ಅದಕ್ಕೆ. ಸೊ ಬನ್ನಿ, ಟೆಂಪಲ್ಗೆ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಟೆಂಪಲ್ ನಿಯರ್ ಬಂದ್ವಿ. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ, ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಹೇಳ್ಬೋದು. ಅಲ್ಲಿ ಸ್ವಲ್ಪ ಹೋಗೋ ದಾರಿ ಸಣ್ಣದಿದೆ, ಸೊ ಅದರಿಂದ ಸ್ವಲ್ಪ ರಶ್ ಇರುತ್ತೆ. ಆಮೇಲೆ ನಿಮಗೆ ರಾತ್ರಿ 12 ಗಂಟೆವರೆಗೂ ಜನ ಹಂಗೆ ಬರ್ತಾನೆ ಇರ್ತಾರೆ. ಎವ್ರಿ ಸ್ಯಾಟರ್ಡೇನೂ ಅಷ್ಟೇ, ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಇಷ್ಟೇ ರಶ್ ಇರುತ್ತೆ. ಸೊ ನುಗ್ಗಿಕೇರಿ ಆಂಜನೇಯ ಟೆಂಪಲ್ ಅಂತ ಹೇಳಿ, ನೀವೇನಾದರೂ ಈ ಸೈಡ್ ಹುಬ್ಳಿ ಧಾರವಾಡ ಬಂದರೆ ಖಂಡಿತ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಹಾಗೆ ತುಂಬ ಜನ ಬರ್ತಾರೆ ಈ ಟೆಂಪಲ್ಗೆ. ನೈಟ್ ಆಲ್ಮೋಸ್ಟ್ ಸಂಜೆ ಮೇಲೇ ಸ್ವಲ್ಪ ಜಾಸ್ತಿ ಜನ ಬರೋದು ಅಂತ ಹೇಳ್ಬೋದು. ಸೊ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಆಲ್ಮೋಸ್ಟ್ ನಾವು ಬಂದಾಗ 8:30 ಏನೋ ಆಗಿತ್ತು ಟೈಮು. ತೋರಿಸ್ತೀನಿ ಕಂಪ್ಲೀಟಾಗಿ. ಅಷ್ಟೊಂದು ಡೇ ಟೈಮಲ್ಲಿ ತೋರಿಸಿದಷ್ಟು ಕ್ಲಿಯರಾಗಿ ಬರೋದಿಲ್ಲ ವೀಡಿಯೋಸು. ಸೊ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ, ಓಕೆನಾ? ಸೊ ನಾವು ಯಾವುದೇ ಪ್ಲೇಸಿಗೆ ಹೋಗಲಿ, ಟೆಂಪಲ್ಗೆ ಹೋಗಲಿ ಅಥವಾ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಲಿ, ಪ್ರತಿಯೊಂದು ಕಡೆಯೂ ಅಷ್ಟೇ ಎಷ್ಟು ರಶ್ ಇರುತ್ತೆ ಇವಾಗ ಅಂತ ಅಂದರೆ ಜನ ಎಷ್ಟಪ್ಪ ಓಡಾಡ್ತಾರೆ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಸೊ ನಾವು ಯಾವಾಗೋ ಒಂದು ಸತಿ ಬರ್ತಾ ಇರ್ತೀವಿ, ಆವಾಗ ನೋಡ್ತೀವಿ. ಬಟ್ ಲಿಟ್ರಲಿ ಹೇಳಬೇಕು ಅಂತ ಅಂದರೆ ಪ್ರತಿಯೊಂದು ಕಡೆಯೂ ಅಷ್ಟೇ, ಒಂದು ಟೆಂಪಲ್ ಆಗಿರ್ಬೋದು, ಒಂದು ಸೀನ್ ಏನಾದರೂ ನೋಡಬೇಕು ಅಂತ ಅಂದರೆ ಅಲ್ಲಿ ಆಗಿರ್ಬೋದು, ಟ್ರಕ್ಕಿಂಗ್ ಪ್ಲೇಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಏನಂತಾರೆ, ಪ್ರತಿಯೊಂದು ಪ್ಲೇಸಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಅಲ್ವಾ. ಇವಾಗಂತೂ ಸಿಕ್ಕಾಪಟ್ಟೆ ಟ್ರಿಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಷ್ಟೇ. ಯಾಕೆ ಏನೋ ಗೊತ್ತಿಲ್ಲ, ಮುಂಚೆಗಿಂತ ಇವಾಗ ಸ್ವಲ್ಪ ರೀಸೆಂಟಾಗಿ, ಇವಾಗ ಒಂದು 2 ವರ್ಷದಿಂದ ಈ ರೀತಿ ಸಿಕ್ಕಾಪಟ್ಟೆ ಜನ ಅಂತ ಹೇಳ್ಬೋದು, ಪ್ರತಿಯೊಂದು ಪ್ಲೇಸಲ್ಲೂ ಅಷ್ಟೇ. ನೋಡಿದ್ರಿ ಅಲ್ವಾ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಸೊ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ, ನೀವು ಅಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೋಬೋದು. ಸೊ ನಾವು ಎವ್ರಿ ಸ್ಯಾಟರ್ಡೇ ಏನು ಹೋಗೋದಿಲ್ಲ, ಯಾವಾಗಾದರೂ ಫ್ರೀ ಇದ್ದಾಗ ಹೋಗ್ತಾ ಇರ್ತೀವಿ. ಟೈಮ್ ಆಲ್ಮೋಸ್ಟ್ ಇವಾಗ 9:30 ಆಗಿದೆ. ಅದಕ್ಕೋಸ್ಕರ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಧಾರವಾಡಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಬನ್ನಿ, ಮನೆಗೆ ಹೋದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನುಗ್ಗಿಕೇರಿ ಟೆಂಪಲ್ ನಿಮಗೆ ಧಾರವಾಡದಿಂದ ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ. ಹುಬ್ಳಿಯಿಂದ ನಿಮಗೆ 17 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ನಿಯರ್ ಇರುತ್ತೆ. ಹೋಗೋದಾದ್ರೆ ಕಂಪ್ಲೀಟಾಗಿ ಧಾರವಾಡ ಇದೆ ಗೊತ್ತೇ ಆಗೋದಿಲ್ಲ, ಬೇಗನೆ ರೀಚ್ ಆಗಿಬಿಡ್ಬೋದು. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಸಂಡೇ ಮಾರ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ನಾನು. ಸೊ ನೈಟು ಮನೆಗೆ ಬರೋದು ಲೇಟ್ ಆಯಿತು ಊಟ ಮಾಡಿಕೊಂಡು. ಸೊ ಹಾಗಾಗಿ ಇವಾಗ ಒಂದು ಬರ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮಾಮ ಅವರ ಮಗಳದ್ದು ಬರ್ಡೇ ಫಂಕ್ಷನ್ ಇದೆ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ನಿಯರ್ ಇದೆ ನಮ್ಮ ಮನೆಯಿಂದ, ಏನು ಅಷ್ಟೊಂದಾಗಿ ದೂರ ಏನಿಲ್ಲ. ಸೊ ನಾನು ಮತ್ತು ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ನಾನು ಬ್ಲ್ಯಾಕ್ ಸ್ಯಾರಿನ ವೇರ್ ಮಾಡಿದ್ದೀನಿ, ಮೊನ್ನೆ ತೊಗೊಂಡೆ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ತೋರಿಸಿದ್ದೆ. ಹಾಗೆ ಇವರು ಕೂಡ ಬ್ಲ್ಯಾಕ್ ಶರ್ಟ್ನ ಹಾಕ್ಕೊಂಡಿದ್ರು. ಹಾಗೆ ಅನೂನು ಕೂಡ ನಮ್ಮ ಮನೆಯಲ್ಲೇ ಇದ್ಲು ಅಲ್ವಾ, ಸೊ ಹಾಗಾಗಿ ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಥರ ಏನಾದರೂ ಫಂಕ್ಷನ್ಗಳು ಬಂದರೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಯಾವುದಿದೆಯೋ ಅಂತ ಹೇಳಿ ನಾವು ಮಾತಾಡ್ತಾ ಇರ್ತೀವಿ.
ಬಿಕಾಸ್ ಏನು ಅಂತ ಅಂದರೆ ಫಂಕ್ಷನ್ ಅಂತ ಅಂದರೆ ಎಲ್ಲರೂ ಫ್ಯಾಮಿಲಿಯವರು ಒಂದು ಕಡೆ ಗ್ಯಾದರ್ ಆಗಿ ನಾವು ಮಾತಾಡೋದಾಗಿರ್ಬೋದು, ಎಂಜಾಯ್ ಮಾಡೋದಾಗಿರ್ಬೋದು, ಸೊ ಎಲ್ಲರೂ ಅವರವರ ಒಂದು ವಿಷಯಗಳನ್ನು ಶೇರ್ ಮಾಡೋದಾಗಿರ್ಬೋದು, ತುಂಬಾ ಒಂದು ರೀತಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಸುಮ್ಮನೆ ಎಲ್ಲರೂ ಮನೆ ಕರೆದಾಗ ಯಾರೂ ಬರೋದಿಲ್ಲ ಅಲ್ವಾ, ಏನಾದರೂ ರೀಸನ್ ಇದ್ದರೆ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಬರ್ತಾರೆ. ಸೊ ಹಾಗಾಗಿ ಫಂಕ್ಷನಲ್ಲಿ ಈ ಥರ ಗ್ಯಾದರ್ ಆದಾಗ ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ. ಮಮ್ಮಿ ಮನೆ ಕಡೆ ಆಗಿರ್ಬೋದು, ಅಪ್ಪಾಜಿ ಮನೆ ಕಡೆ ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಫಂಕ್ಷನ್ಸಲ್ಲಂತೂ ನಾವು ಸ್ವಲ್ಪ ಬೇಗನೆ ಹೋಗಿರ್ತೀವಿ, ತುಂಬಾ ಮಾತಾಡೋದಿರುತ್ತೆ. ಹಾಗೆಯೇ ನನ್ನ ಕಸಿನ್ಸ್ ಎಲ್ಲರೂ ಅಷ್ಟೇ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಬರ್ತ್ಡೇ ಫಂಕ್ಷನ್ ಮ್ಯಾಚಿಂಗ್ ಇವರೇ ಚೆನ್ನಾಗಿ ಕಾಣಿಸ್ತದೆ ಐ ಥಿಂಕ್. ಅನು ನಾನು ಇಬ್ರು ಕಾಂಬಿನೇಷನ್ ಪಿಂಕ್ ಹಾಕೊಂಡ್ಬಿಟ್ಟ, ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಲ್ಟಿ ಕಲರ್ ಹಾಕೊಂಡ್ಬಿಟ್ರೆ. ಹಾಯ್ ಮಾಡ್ರಿ ಎಲ್ಲರೂ, ಹಾಯ್ ಮಾಡ್ರಿ. ಇವರೇ ಎಲ್ಲ ನನ್ನ ಕಸಿನ್ಸ್, ಇನ್ನೂ ಸ್ವಲ್ಪ ಜನ ಬಂದಿಲ್ಲ. ಸೊ ಇಷ್ಟೇ ಫಂಕ್ಷನ್ ವಿಡಿಯೋ. ನಾನು ಜಾಸ್ತಿ ಏನೂ ರೆಕಾರ್ಡ್ ಮಾಡ್ಕೊಂಡಿಲ್ಲ ಅಲ್ಲಿ, ಯಾಕಂದರೆ ಮಾತಾಡೋದೇ ಜಾಸ್ತಿ ಇರುತ್ತೆ ಅಲ್ವಾ ನಮ್ಮದು. ಸೊ ಹಂಗಾಗಿ ಸೊ ಇವತ್ತು ಸಿಂಪಲ್ಲಾಗಿ ನಾನು ನಿಮಗೆ ಒಂದು ವೈಟ್ ಪುಲಾವ್ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಮಕ್ಕಳದ್ದು ಸ್ಕೂಲ್ ಸ್ಟಾರ್ಟ್ ಆಯಿತು ಅಲ್ವಾ, ಸೊ ನೀವು ಟಿಫಿನ್ ಬಾಕ್ಸಿಗೂ ಕೂಡ ಈ ಥರ ರೆಸಿಪಿನ ಫಟಾಫಟ್ ಅಂತ ಹೇಳಿ ರೆಡಿ ಮಾಡಿ ಕೊಡ್ಬೋದು. ಸೊ ನನ್ನ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದನ್ನೇ ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಬೀನ್ಸ್ ಒಂದು ಇರಲಿಲ್ಲ ಅಷ್ಟೇ, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ಮು, ಆಲೂಗಡ್ಡೆನ ಬಳಸ್ಕೊಂಡು ಇವತ್ತು ಒಂದು ವೈಟ್ ಪಲಾವ್ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ನಾನು ಈ ತರಕಾರಿ ಎಲ್ಲನೂ ತೊಗೊಂಡು ಬಂದು ಆಲ್ಮೋಸ್ಟ್ 1 ವೀಕ್ ಆಗಿತ್ತು. ನೀವು ಇಲ್ಲಿ ನೋಡ್ಬೋದು. ಸೊ ಈ ಬಾಕ್ಸಲ್ಲಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಟೊಮ್ಯಾಟೊ ಕೂಡ ಅಷ್ಟೇ, ಒಂದು ಕೂಡ ಕೆಟ್ಟಿಲ್ಲ. ಎಷ್ಟು ಫ್ರೆಶ್ ಆಗಿದೆ ಅಂತ ಅಂದರೆ ಯಾವ ತರಕಾರಿನೂ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ನೀವು ಒಂದು ಯಾವುದಾದ್ರೂ ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರ್ನ ಇಟ್ಕೊಂಡ್ರೆ ಇನ್ನೂ ಫ್ರೆಶ್ ಆಗಿರುತ್ತೆ, ನೀರು ಇಳಿಯೋದಿಲ್ಲ. ಸೊ ನೀರು ಇಳಿದ್ರೂ ಕೂಡ ಕೆಳಗಡೆ ಅದು ತರಕಾರಿಗೆ ಟಚ್ ಆಗೋದಿಲ್ಲ. ಕೆಳಗಡೆ ಒಂದು ಸ್ಟ್ಯಾಂಡ್ ಥರ ಅವರು ಕೊಟ್ಟಿರ್ತಾರೆ ಬಾಕ್ಸಲ್ಲಿ, ಅದನ್ನು ಹಾಕೊಂಡ್ಬಿಟ್ರೆ ನಿಮಗೆ ಕೆಳಗಡೆ ನೀರು ಇಳಿದ್ರೂ ಕೂಡ ಅದು ನೀರು ಸಪ್ರೇಟ್ ಆಗಿರುತ್ತೆ, ಮೇಲ್ಗಡೆ ತರಕಾರಿ ಸಪ್ರೇಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಬಾಕ್ಸ್ ಅಂತೂ. ಇವಾಗ ತರಕಾರಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊತೀನಿ. ಸೊ ಎಲ್ಲನೂ ಪಲಾವಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 5 ನಿಮಿಷದಲ್ಲಿ ಪಲಾವ್ನ ರೆಡಿ ಮಾಡ್ಕೋಬೋದು. ಸೊ ಕ್ಯಾರೆಟ್ನ ನಾನು ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ, ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು. ಬಟ್ ಪಲಾವ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಉದ್ದುದ ಕಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದೇ ತರಕಾರಿನ ಕಟ್ ಮಾಡೋವಾಗ ಆಗಿರ್ಬೋದು ಅಥವಾ ಈರುಳ್ಳಿನ ಕಟ್ ಮಾಡೋವಾಗ ಆಗಿರ್ಬೋದು, ಸಪ್ರೇಟಾಗಿ ಒಂದು ಪ್ಲೇಟ್ನ ತೊಗೊಳ್ಳಿ, ಇಲ್ಲ ಅಂತಂದರೆ ಒಂದು ಸಣ್ಣ ಬೌಲ್ನ ತೊಗೊಳ್ಳಿ. ಸೊ ಅದ್ರ ಸಿಪ್ಪೆ ಏನಿರುತ್ತೆ ಒಂದು ಕಡೆಗೆ ನಾವು ಹಾಕೊಂಡ್ಬಿಟ್ರೆ ನಮಗೆ ಗ್ಯಾಸ್ ಕಟ್ಟೆನೂ ಕೂಡ ಮೆಸ್ಸಿ ಆಗೋದಿಲ್ಲ, ನೀಟಾಗಿರುತ್ತೆ. ನಿಮಗೆ ಅಡುಗೆ ಮಾಡೋವಾಗ ಒಂದು ರೀತಿ ಕ್ಲೀನ್ ಮತ್ತು ಹೈಜೀನ್ ಆಗಿರುತ್ತೆ. ಸೊ ನಾವು ಅಲ್ಲೇ ಗ್ಯಾಸ್ ಕಟ್ಟೆ ಮೇಲೇ ಸಿಪ್ಪೆನ ತೆಗಿಯೋದು, ಅಲ್ಲೇ ಕಟ್ ಮಾಡೋದು ಅಂತ ಅಂದರೆ ಅದು ಖಂಡಿತ ಮೆಸ್ಸಿ ಅಂತ ಅನಿಸುತ್ತೆ. ಆಮೇಲೆ ನಮಗೂ ಕೂಡ ಅಡುಗೆ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟ್ ಅಂತ ಅನಿಸೋದಿಲ್ಲ, ಗಲೀಜು ಥರ ಅನಿಸುತ್ತೆ. ಸೊ ಹಂಗಾಗಿ ಒಂದು ಪ್ಲೇಟ್ನಲ್ಲಿ ಎಲ್ಲನೂ ಕೂಡ ನೀವು ಸಿಪ್ಪೆನ ಹಾಕಿ ಸೈಡಿಗೆ ಇಟ್ಕೊಂಡ್ಬಿಟ್ರೆ ಅದನ್ನು ಲಾಸ್ಟಿಗೆ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್, ಸ್ವಲ್ಪ ಹಸಿರು ಬಟಾಣಿ ಇತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಕುಕ್ಕರಿಗೆ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ನಾನು ಚಿಕ್ಕದಾಗಿ ಕುಕ್ಕರ್ ತೊಗೊಂಡಿದ್ದೆ ಅಲ್ವಾ, ಅದು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ನಾವು ಇಬ್ಬರೇ ಇರೋದ್ರಿಂದ ಮನೆಯಲ್ಲಿ ಬೇಗನೆ ಚೆನ್ನಾಗಿ ಅಡುಗೆನ ಮಾಡ್ಕೋಬೋದು. ದೊಡ್ಡ ಕುಕ್ಕರ್ನ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಚಿಕ್ಕ ಕುಕ್ಕರ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅಡುಗೆ ಮಾಡೋದಕ್ಕೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಸೊ ದೊಡ್ಡ ಪಾತ್ರೆನೆಲ್ಲ ಇಟ್ಕೊಂಡ್ರೆ ಇಬ್ಬರಿಗೆ ಸ್ವಲ್ಪನೇ ಮಾಡ್ಕೊತೀವಿ ಅಲ್ವಾ. ಸೊ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸೋದಿಲ್ಲ ಅಡುಗೆ ಮಾಡೋದಕ್ಕೆ. ಆಮೇಲೆ ವಿಡಿಯೋನಲ್ಲೂ ಕೂಡ
ಈ ಒಂದು ಕುಕ್ಕರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ವಾ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲಿಗೆ ಆಯಿಲ್ ಎಲ್ಲ ಬಿಸಿ ಆದಮೇಲೆ ನಾನು ಚಕ್ಕೆ, ಏಲಕ್ಕಿ ಮತ್ತು ಒಂದು ಪುಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಟ್ ಮಾಡಿರೋಂತಹ ತರಕಾರಿನ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ನೀವು ಟಿಫಿನ್ ಬಾಕ್ಸ್ ಮಾಡಿಕೊಡ್ತಿದ್ದೀರಾ ಅಂತ ಅಂದರೆ ಡೈಲಿ ಏನು ಮಾಡಬೇಕಪ್ಪ, ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು ಅಂತ ಹೇಳಿ ಒಂದು ಕನ್ಫ್ಯೂಷನ್ನಲ್ಲಿ ಇರ್ತೀರಾ ಅಲ್ವಾ. ಸೊ ಅವಾಗ ನೀವು ಒಂದು ನೋಟ್ನ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಅಡುಗೆನ ಮಾಡ್ಕೋಬೋದು. ಸೊ ಮಂಡೇ ಏನು ಮಾಡಬೇಕು ಅಥವಾ ಟ್ಯೂಸ್ಡೇ ಏನು ಮಾಡಬೇಕು ಅಂತ ಹೇಳಿ ಈ ರೀತಿ ಮೊಬೈಲಲ್ಲೇ ಒಂದು ನೋಟ್ ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಬುಕ್ಕಲ್ಲಿ ನೋಟ್ ಮಾಡಿಕೊಂಡ್ರೆ ನಿಮಗೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮಾತಾಡ್ತಾನೆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ನೋಡಿ, ತರಕಾರಿ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಕ್ಯಾಬೇಜ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿರು ಬಟಾಣಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬುಕ್ಕಲ್ಲಿ ನೀವು ವಾರದಲ್ಲಿ ಏನೇನೆಲ್ಲ ಮಾಡಬೇಕು, ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನ ಬರೆದು ಇಟ್ಕೊಳ್ಳಿ. ಈ ವಾರ ಏನು ಮಾಡಿದ್ದೀರಾ ಅದನ್ನು ಬಿಟ್ಟು ನೆಕ್ಸ್ಟ್ ವಾರ ಬೇರೆ ರೆಸಿಪಿಗಳನ್ನ ಬರೆದು ಇಟ್ಕೊಳ್ಳಿ. ಅಂದರೆ ನಿಮಗೆ ಅದು ಕನ್ಫ್ಯೂಷನ್ ಆಗೋದಿಲ್ಲ. ಇದಿಲ್ಲಪ್ಪ, ಆ ರೆಸಿಪಿ ಮಾಡೋದಕ್ಕೆ ನಮ್ಮ ಹತ್ರ ಈ ತರಕಾರಿ ಇಲ್ಲ ಅಂತ ಅನ್ನೋದಾದರೆ ನೀವು ಹಿಂದಿನ ದಿನ ರಾತ್ರಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಅಷ್ಟೇ, ನಿಮಗೆ ಟೈಮ್ ವೇಸ್ಟ್ ಮಾಡ್ದೇ ಬೇಗ ಅಡುಗೆನ ಮಾಡ್ಕೋಬೋದು. ಟಿಫಿನ್ ಬಾಕ್ಸಿಗೆ ಬೇಗ ರೆಡಿ ಮಾಡ್ಕೋಬೋದು. ಸೊ ನಿಮಗೆ ತರಕಾರಿ ಏನಾದರೂ ಫುಲ್ ಎಲ್ಲನೂ ಕೂಡ ತಂದು ಇಟ್ಕೊಂಡಿದ್ದೀರಾ ಅಂತ ಅಂದರೆ ಒಂದು ವಾರದ ಒಂದು ಮೀಲ್ ಪ್ಲ್ಯಾನ್ನ ಮಾಡ್ಕೊಳ್ಳಿ, ಬ್ರೇಕ್ಫಾಸ್ಟ್ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಏನೇನೆಲ್ಲ ಮಾಡ್ಬೋದು ರೆಸಿಪಿನ, ಎಲ್ಲ ತರಕಾರಿದು ಒಂದೊಂದು ಪಲ್ಯನ ಮಾಡ್ಕೊಳ್ಳಿ. ಜೊತೆಗೆ ಚಪಾತಿ ಮಾಡ್ಬೋದು, ಅಕ್ಕಿ ರೊಟ್ಟಿ ಮಾಡ್ಬೋದು, ಜೋಳದ ರೊಟ್ಟಿ ಮಾಡ್ಬೋದು, ದೋಸೆ ಮಾಡ್ಬೋದು. ಈ ರೀತಿ ತುಂಬ ಥರ ರೆಸಿಪಿಗಳಿದೆ. ಬಟ್ ನಾವು ಸ್ವಲ್ಪ ಯೋಚನೆ ಮಾಡಿ ತಲೆನ ಉಪಯೋಗಿಸಿ ಅಡುಗೆ ಮಾಡಬೇಕಾಗತ್ತೆ. ಹೆಣ್ಮಕ್ಳು ಅಂತ ಅಂದರೆ ಸ್ವಲ್ಪ ಆ ರೀತಿ ನಮಗೆ ನಾಲೆಡ್ಜ್ ಇರುತ್ತೆ ಅಲ್ವಾ. ಸೊ ಯಾವ ತರಕಾರಿ ಇದ್ರೇನು ಇಲ್ಲದೇ ಇದ್ರೇನು ಇರೋಂತಹ ತರಕಾರಿಗಳಲ್ಲೇ ಒಂದು ಹೊಸ ರೆಸಿಪಿನ ನಾವು ಕಂಡುಹಿಡಿಬೋದು. ಸೊ ಈ ರೀತಿ ಒಂದು ಮೀಲ್ ಪ್ಲ್ಯಾನ್ನ ಮಾಡಿಕೊಂಡ್ರೆ ನಿಮಗೆ ಟಿಫಿನ್ ಬಾಕ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ನನಗೆ ಆ ಥರ ಏನೋ ಎಕ್ಸ್ಪೀರಿಯನ್ಸ್ ಇನ್ನೂ ಆಗಿಲ್ಲ. ಸೊ ನನಗೆ ಗೊತ್ತಿರೋಂತಹ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಹಾಗೆ ಮೆಣಸಿನ್ಕಾಯಿ ಹಾಕೋದು ಮರ್ತೋಗಿದ್ದೆ, ಹಾಗಾಗಿ ಇವಾಗ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕರಿ ಎಲ್ಲನೂ ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಬಾಸುಮತಿ ಅಕ್ಕಿ ಮತ್ತು ನಾರ್ಮಲ್ ಜೀರಾ ರೈಸ್ನ ನೆನೆಸಿ ಇಟ್ಕೊಂಡಿದ್ದೆ. ಅದು ಅರ್ಧ ಮತ್ತು ಇದು ಅರ್ಧ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೀವು ರೈಸ್ ಆಗಲಿ ಪಲಾವ್ ಆಗಲಿ ಮಾಡೋವಾಗ, ಬಿರಿಯಾನಿ ಆಗಲಿ ಮಾಡೋವಾಗ ಮುಂಚೆನೇ ನೆನೆಸಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ನಿಮಗೆ ರೈಸು ಅಂದರೆ ಅನ್ನ ರೆಡಿ ಆಗುತ್ತೆ. ಸೊ ಚೆನ್ನಾಗಿ ಇವಾಗ ಕಲಿಸ್ಕೊತಾ ಇದ್ದೀನಿ. ಸೊ ನಾನು ಇದಕ್ಕೆ ಯಾವುದೇ ರೀತಿ ಮಸಾಲೆ ಪೌಡರ್ಗಳನ್ನ ಉಪಯೋಗಿಸ್ಕೊತಾ ಇಲ್ಲ. ವೈಟ್ ಕಲರ್ ಪುಲಾವ್ನ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನಾನು ಮುಂಚೆ ಏನೋ ಏಲಕ್ಕಿ, ಲವಂಗ ಮತ್ತು ಪಲಾವ್ ಎಲೆನ ಹಾಕ್ಕೊಂಡಿದ್ದೆ ಅಲ್ವಾ, ಅಷ್ಟೇ ಮಸಾಲೆ ಬಿಟ್ಟರೆ ಬೇರೆ ಏನು ಮಸಾಲೆನ ನಾನು ಯೂಸ್ ಮಾಡ್ಕೊತಾ ಇಲ್ಲ. 1 ಕಪ್ಪಷ್ಟು ಅಕ್ಕಿಗೆ ನಾನಿಲ್ಲಿ 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಬಾಸುಮತಿ ರೈಸ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಉದ್ರುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇವಾಗ ನೀರು ಬಾಯ್ಲ್ ಆಗ್ತಿದೆ ಅಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಇದ್ದರೆ ಪನ್ನೀರ್ನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇಷ್ಟೇ, ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ 2 ವಿಸಿಲ್ ಆದರೆ ಸಾಕಾಗತ್ತೆ. ನಾರ್ಮಲ್ ರೈಸ್ ಆದರೆ ನಾನು 3 ವಿಸಿಲ್ ಹಾಕಿಸ್ಕೊತೀನಿ. ಬಾಸುಮತಿ ರೈಸ್ ಆದರೆ 2 ವಿಸಿಲ್ ಹಾಕಿಸ್ಕೊತೀನಿ. ಸೊ ಇವಾಗ ಟೇಸ್ಟಿಯಾಗಿರುವಂತಹ ಪಲಾವ್ ಕೂಡ ರೆಡಿ ಆಯಿತು. ಜೊತೆಗೆ ನಾನಿಲ್ಲಿ ಸ್ವಲ್ಪ ಬಾಳೆಕಾಯಿ ತೊಗೊಂಬಂದಿದ್ದೆ, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಳೆಕಾಯಿ ಫ್ರೈ ಅಂತೂ ಲಿಟ್ರಲಿ ತುಂಬಾ ಟೇಸ್ಟಿಯಾಗಿತ್ತು. ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ, ದಯವಿಟ್ಟು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆನಾ. ಬಾಳೆಕಾಯಿನ ಓಪನ್ ಮಾಡೋದು ತುಂಬಾ ಈಸಿ. ಮೇಲ್ಗಡೆ ಕೆಳಗಡೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸಿಂಪಲ್ಲಾಗಿ ಚಾಕುವಿಂದ ಸ್ವಲ್ಪ ಒಂದು ಲೈನ್ ಎಳ್ಕೊಂಡು ಈಸಿಯಾಗಿ ಇದನ್ನು ಸಿಪ್ಪೆನ ತೆಕ್ಕೊಂಡು ನೀರಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ. ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದ ತಕ್ಷಣ ಯಾವ ರೀತಿ ಕಪ್ಪಗಾಗತ್ತೆ ಅಲ್ವಾ, ಸೊ ಇದು ಹಾಗೆ ಆಗುತ್ತೆ. ಸೊ ಈ ರೀತಿ ನೀಟಾಗಿ ಒಂದು ಲೈನ್ ಹಾಕ್ಕೊಂಡು ಸಿಪ್ಪೆನ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ನಾನು ಇದನ್ನು ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ರೌಂಡ್ ಸ್ಲೈಸಲ್ಲಿ ಬೇಕು ಅಂತಂದರೆ ಆ ಥರನೂ ಕಟ್ ಮಾಡ್ಕೋಬೋದು. ನಾನು ಉದ್ದುದಕ್ಕೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊತೀನಿ. ಬಾಳೆಕಾಯಿಗೆ ಬೇಕಾಗಿರುವಂತಹ ಮ್ಯಾರಿನೇಷನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಪ್ಲೇಟಲ್ಲಿ ನಾನು 2 ಟೀ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ, 1/4 ಚಿಟಿಕೆಯಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ, ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ನ ಹಾಕೊಂಡ್ಬಿಡೋಣ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ನಿಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಆಲೂಗಡ್ಡೆ ಫ್ರೈ ತಿಂತೀವಿ ಅಲ್ವಾ, ಸೇಮ್ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ನಿಜವಾಗ್ಲೂ ಬಾಳೆಕಾಯಿ ಫ್ರೈ ನಾನು ಯಾವಾಗೋ ಒಂದು ಸತಿ ತಿಂದಿದ್ದೆ, ಬಟ್ ನಂಗೆ ಅಷ್ಟೊಂದಾಗಿ ಟೇಸ್ಟು ನೆನಪಿರಲಿಲ್ಲ. ಬಟ್ ನಾನು ಮೊನ್ನೆ ಮಾಡಿದಾಗ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು ಅಂದರೆ ಸ್ವಲ್ಪ ಆಮ್ಚೂರ್ ಪೌಡರ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ, ಅಂದರೆ ಬಾಳೆಕಾಯಿಗೆ ಕೋಟ್ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಂಡು ನೀಟಾಗಿ ಎಲ್ಲ ಬಾಳೆಕಾಯಿ ಪೀಸ್ಗೂ ಕೂಡ ಕೋಟಿಂಗ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಎಲ್ಲ ಬಾಳೆಕಾಯಿನೂ ನಾನು ಈ ರೀತಿ ನೀಟಾಗಿ ಮಸಾಲೆನ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಒಂದು ಅರ್ಧ ಗಂಟೆ ಚೆನ್ನಾಗಿ ಮಸಾಲೆ ಎಲ್ಲನೂ ಹೀರ್ಕೊಳ್ಳಿ ಅಂತ ಹೇಳಿ ಬಿಡ್ತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ನೀವು ಇನ್ಸ್ಟೆಂಟಾಗಿ ಫ್ರೈನೂ ಕೂಡ ಮಾಡ್ಕೋಬೋದು. ಬಾಳೆಕಾಯಿ ಅರ್ಧ ಗಂಟೆ ಎಲ್ಲ ಚೆನ್ನಾಗಿ ನೆಂದಮೇಲೆ ನಾನಿಲ್ಲಿ ಒಂದು ಕಡಾಯಲ್ಲಿ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಬಾಳೆಕಾಯಿಗೆ ನಾನಿಲ್ಲಿ ರವಾ ಕೋಟಿಂಗ್ನ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚಿರೋಟಿ ರವೆ ಬರುತ್ತೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಮೇಲೆ ಕೆಳಗೆ ಸ್ವಲ್ಪ ಇದನ್ನು ಆ ಕಡೆ ಕಡೆ ಸ್ಲೈಸ್ನ ಈ ರೀತಿ ಡಿಪ್ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಬಾಳೆಕಾಯಿ ಎಲ್ಲಾದರೂ ಸಿಕ್ಕರೆ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಇದು. ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಯಿತು. ನಾನು ಯಾವಾಗೋ ಒಂದು ಸತಿ ಟೇಸ್ಟ್ ಮಾಡಿದ್ದೆ, ಬಟ್ ನನಗೆ ಅದು ನೆನಪಿರಲಿಲ್ಲ ಅಷ್ಟೊಂದಾಗಿ. ಬಟ್ ಇವಾಗ ಮನೆಯಲ್ಲಿ ಮಾಡಿದ್ದೆ ಅಲ್ವಾ, ಲಿಟ್ರಲಿ ತುಂಬ ಇಷ್ಟ ಆಯಿತು ನನಗೆ. ನೋಡಿ ಈ ಥರ ನಾನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಆಯಿಲ್ ಏನು ಇದಕ್ಕೆ ಬೇಕಾಗೋದಿಲ್ಲ, ಸ್ವಲ್ಪ ಎಣ್ಣೆನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಇದು ಬಿಸಿ ಬಿಸಿ ಅನ್ನ ಸಾಂಬಾರ್ ಜೊತೆಗೆ ಒಂದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾಳೆಕಾಯಿ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಇದನ್ನು ಚಿಪ್ಸ್ನು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವಾಗಾದರೂ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.